ಅಪವಾದಗಳು ಜಾಸ್ತಿ, ಏನೇನು ಮಾಡಕ್ ಹೋದ್ರು ಸಹ ಶತ್ರುಬಾಧೆಗಳು ಹೆಚ್ಚಾಗುವಂಥದ್ದು ಜಾಸ್ತಿ, ಇದೆಲ್ಲವೂ ಸಹ ಆಗ್ತಾ ಇದೆ. ಆದ್ರೆ ಗುರುಬಲ ಚೆನ್ನಾಗಿದೆ, ಶುಕ್ರನ ಯೋಗ ಫಲ ಚೆನ್ನಾಗಿದೆ. ಗುರು ಬಂದಾಗ ವ್ಯವಹಾರಗಳ ಪ್ರಗತಿಗೆ ಬರುತ್ತೆ, ಹೊಸ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಶುಕ್ರನ ಯೋಗ ಫಲ ನಿಮಗೆ ಎಷ್ಟಿದೆ ಅಂತ ಅಂದ್ರೆ 14 ರೂಪಾಯಿ ಆದಷ್ಟೇ ಆದಾಯ ಇದ್ರೆ 11 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಆದಾಯವೂ ಚೆನ್ನಾಗಿದೆ, ಖರ್ಚುನೂ ಕಡಿಮೆ ಆಗತ್ತೆ. 14 ರೂಪಾಯಿ ಅಷ್ಟು ಆದಾಯ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದ ಮಹಾ ಶ್ರೀಮತಿ ರಾಮಾನುಜಾಚಾರ್ಯ ನಮಃ. ಇದು ಮಾಸ ಭವಿಷ್ಯದಲ್ಲಿ ಮೀನರಾಶಿ. ಮೀನರಾಶಿಗೆ ಒಂದು ರೀತಿಯಾದಂತಹ 2026ನೇ ಇಸ್ವಿ ಖುಷಿ ಪಡುವಂತಹ ವಿಚಾರ. ನೋಡಿ, ಜನ್ಮದಲ್ಲಿ ಶನಿ ಇದ್ದಾರೆ, 7.5 ನಡೀತಾ ಇದೆ. ಇದೆಲ್ಲವೂ ಇದ್ದಾಗಲೂ ಸಹ ಹಣಕಾಸಿನ ಅನುಕೂಲವನ್ನ ನೋಡುವಂತಹ ಯೋಗ ಫಲ ತುಂಬಾ ಚೆನ್ನಾಗಿದೆ. ಶುಕ್ರ ಗ್ರಹ ಬಹಳ ಅನುಕೂಲಕರವಾದಂತಹ ಸ್ಥಾನದಲ್ಲಿ 2026ರಲ್ಲಿ ಸಂಪೂರ್ಣವಾಗಿರ್ತಾರೆ. ಅದು ಮೀನ ರಾಶಿವರೆಗೆ. ಕೋಪ ಕಡಿಮೆ ಮಾಡ್ಕೊಳ್ಬೇಕು, ಜನ್ಮದಲ್ಲಿ ಶನಿ ಇದ್ದಾರೆ. ಏಪ್ರಿಲ್ ಮೇ ಜೂನ್ ವರೆಗೂ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕುಜದ ಜನ್ಮದಲ್ಲಿ ಕುಜ ಇರ್ತಾರೆ. ಅನಂತರದಲ್ಲಿ ಬದಲಾವಣೆ ಆಗುವಂಥದ್ದು. ಶನಿ ಇದ್ದಾಗಲಂತೂ ಸಹ ಆಗಲೇ ಹೇಳಿದಾಗೆ ಕೋಪದ ವಾತಾವರಣ ಜಾಸ್ತಿ, ಅಪನಿಂದನೆಗಳು ಜಾಸ್ತಿ, ಅಪವಾದಗಳು ಜಾಸ್ತಿ, ಏನೇನು ಮಾಡಕ್ ಹೋದ್ರು ಸಹ ಶತ್ರುಬಾಧೆಗಳು ಹೆಚ್ಚಾಗುವಂಥದ್ದು ಜಾಸ್ತಿ, ಇದೆಲ್ಲವೂ ಸಹ ಆಗ್ತಾ ಇದೆ. ಆದ್ರೆ ಗುರುಬಲ ಚೆನ್ನಾಗಿದೆ, ಶುಕ್ರನ ಯೋಗ ಫಲ ಚೆನ್ನಾಗಿದೆ. ಗುರು ಬಂದಾಗ ವ್ಯವಹಾರಗಳ ಪ್ರಗತಿಗೆ ಬರುತ್ತೆ, ಹೊಸ ಹೊಸ ಕೆಲಸಗಳ ಚಿಂತನೆಗಳು ಬರುತ್ತೆ, ಹೊಸ ಹೊಸ ಆರ್ಡರ್ಗಳು ಬರುತ್ತೆ, ಮತ್ತೆ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಯಾವ್ದಾದ್ರೂ ಕೋರ್ಟು ಕಚೇರಿ ವ್ಯವಹಾರಗಳಿದ್ರೆ ಎಲ್ಲವೂ ಸಹ ಸಕ್ಸಸ್ ಆಗುವಂತ ಯೋಗ ಫಲಗಳು ಚೆನ್ನಾಗಿ ಸಿಗುತ್ತೆ. ದೂರದ ದೇಶಗಳಿಗೆ, ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡುವಂತ ಯೋಗ ಫಲ ನಿಮಗೆ ಕೂಡಿ ಬರುತ್ತೆ. ಶುಕ್ರನ ಯೋಗ ಫಲ ನಿಮಗೆ ಎಷ್ಟಿದೆ ಅಂತ ಅಂದ್ರೆ ತುಂಬಾ ಅನುಕೂಲಕರವಾದಂತಹ ವಾತಾವರಣಗಳನ್ನು ನೀವು ನೋಡ್ಬೋದು. 14 ರೂಪಾಯಿ ಆದಷ್ಟೇ ಆದಾಯ ಇದ್ರೆ 11 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಆದಾಯವೂ ಚೆನ್ನಾಗಿದೆ, ಖರ್ಚುನೂ ಕಡಿಮೆ ಆಗತ್ತೆ. 14 ರೂಪಾಯಿ ಅಷ್ಟು ಆದಾಯ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದ ನಿಮಗೆ ಆದಾಯವೇ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ಕೆಲಸ ಕಾರ್ಯಗಳು ಕೈ ತುಂಬಾ ಕೆಲಸ ಕಾರ್ಯಗಳಿರುತ್ತೆ. ಉಳಿತಾಯವನ್ನು ಚೆನ್ನಾಗಿ ಮಾಡ್ಬೋದು, ಉಳಿತಾಯವನ್ನು ಚೆನ್ನಾಗಿ ಮಾಡಿ. ಮತ್ತೆ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ವ್ಯವಹಾರಗಳು ಚೆನ್ನಾಗಿರುತ್ತೆ, ಎಲ್ಲವೂ ಪ್ರಗತಿಗೆ ಬರುತ್ತೆ. ಶನಿ ದೋಷ ಬಂದಾಗ ಕೋಪ ಜಾಸ್ತಿ ಬರುತ್ತೆ, ಶತ್ರುಬಾಧೆ ಜಾಸ್ತಿ ಆಗತ್ತೆ, ಇಲ್ಲ ಸಲ್ಲದ ಅಪನಿಂದನೆಗಳು ಜಾಸ್ತಿ ಆಗತ್ತೆ, ಹೊಟ್ಟೆ ಉರಿ ಪಡುವಂತ ಜನಗಳು ಜಾಸ್ತಿ ಆಗ್ತಾರೆ, ಅಸೂಯೆ ಪಡ್ತಾ ಇರ್ತಾರೆ, ಇಲ್ಲ ಸಲ್ಲದ ಚಾಡಿಗಳು ಹೇಳ್ತಾರೆ, ನಮ್ಮನ್ನ ಕೆರಳಿಸುವಂತ, ನಮ್ಮ ಜೊತೆ ಜಗಳ ಮಾಡುವಂತ ವಾತಾವರಣಗಳನ್ನ ಸೃಷ್ಟಿಯನ್ನ ಮಾಡ್ತಾರೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದನ್ನ ಬಿಟ್ರೆ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಅನುಕೂಲವಾಗಿರುತ್ತೆ. ರಾಶ್ಯಾಧಿಪತಿ ಬಂದು ಗುರುವಾಗಿರ್ತಾರೆ. ಈ ಮೀನರಾಶಿಯವರಿಗೆ ಯೋಗ ಫಲದಲ್ಲೂ ಗುರು ಇರ್ತಾರೆ. ಗುರು ಬಂದಾಗ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಶನಿ ಜನ್ಮದಲ್ಲಿದ್ದಾರೆ, 7.5ನಲ್ಲಿದ್ದಾರೆ ಶನಿ. ಶನಿ ಇನ್ನೂ ಸುಮಾರು ನಿಮ್ಮ ವರ್ಷಗಳ ಕಾಲ ಇರ್ತಾರೆ, ಇನ್ನು 3.5-4 ವರ್ಷಗಳ ಕಾಲ ಇರ್ತಾರೆ. ಶನಿಯನ್ನ ಉಪಾಸನೆ ಮಾಡುವಂಥದ್ದು, ಶನಿಯ ಧಾನ್ಯವನ್ನ ಎಳ್ಳನ್ನ ಎಳ್ಳಿಂದ ಪ್ರಸಾದ ಮಾಡದಿರೋದನ್ನ ಜನಗಳಿಗೆ ಹಂಚುವಂಥದ್ದು, ಅದೆಲ್ಲವನ್ನೂ ಸಹ ಮಾಡಿ. ಎಳ್ಳುಬತ್ತಿ ಹಚ್ಚುವಂಥದ್ದನ್ನು ಇದನ್ನು ಮಾಡಿ. ಮತ್ತೆ ರಾಯರ ಪ್ರಾರ್ಥನೆಗಳಂತೂ ಖಂಡಿತವಾಗಿ ನೀವು ಬಿಡಬಾರ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿಗೆ ಒಂದ್ಸಲಿ ಹೋಗಿ ಬನ್ನಿ. ಮಂತ್ರಾಲಯಕ್ಕೊಂದು ಬಾರಿ, ವರ್ಷಕ್ಕೊಂದು ಬಾರಿ ಆದ್ರೂ ನೀವು ಹೋಗಿ ಬರ್ಬೇಕು. ಯಾಕೆಂದ್ರೆ ರಾಷ್ಟ್ರಾಧಿಪತಿನೇ ನಿಮ್ಗೆ ಗುರು. ಗುರುವನ್ನ ಗಟ್ಟಿಯಾಗಿಡಬೇಕು. ಗುರುವಿನ ಸ್ಥಾನದಲ್ಲಿ ಯಾರೇ ಇರಲಿ, ಒಂದು ಮಠದಲ್ಲಿರುವಂತ ಯತಿಗಳಾಗಿರ್ಲಿ, ಒಂದು ಮಠದಲ್ಲಿರುವಂತ ಪೀಠಾಧಿಪತಿಗಳಾಗಿರ್ಲಿ, ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪ್ರಧಾನ ಅರ್ಚಕರಾಗುವಂತ ಅಂಥವ್ರು ಯಾರಾದ್ರೂ ಗುರುವಿನ ಸ್ಥಾನದಲ್ಲಿರುವಂತ ಯಾರೇ ಸಿಕ್ಕಿದ್ರು ಸಹ ಅವ್ರಿಗೊಂದು ನಮಸ್ಕಾರವನ್ನು ಮಾಡಿ, ನಿಮ್ ಕೈಲಾದಂತಹ ದಾನನೋ ಧರ್ಮನೋ ಏನಾದ್ರೂ ಒಂದು ಮಾಡಿ. ಅದು ನಿಮ್ಮ ರಾಶಿಯವರಿಗೆ ತುಂಬಾ ಉಳಿಯುತ್ತೆ, ತುಂಬಾ ಬರುತ್ತೆ, ತುಂಬಾ ನಿಮಗೆ ಸಕ್ಸಸ್ ಕೊಡುತ್ತೆ, ನಿಮಗೆ ಏಳಿಗೆಯನ್ನು ಉಂಟು ಮಾಡುತ್ತೆ. ಮತ್ತೆ ನಿಮ್ಮ ಸಂಖ್ಯೆ ಬಂದು 3ನೇ ಸಂಖ್ಯೆ ತುಂಬಾ ಅನುಕೂಲಕರವಾದಂತಹ ಸಂಖ್ಯೆ. ನಿಮಗೆ 3ನೇ ಸಂಖ್ಯೆಯನ್ನು ಜಾಸ್ತಿ ಯೂಸ್ ಮಾಡಿ. 3ನೇ ತಾರೀಕು, ಅದೇ ರೀತಿಯಾಗಿ ನಿಮಗೆ ಆ 12ನೇ ತಾರೀಕು ಅದು ನಿಮ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ 21ನೇ ತಾರೀಕು ಅದು 3 ಸಂಖ್ಯೆ ಬಿಡುತ್ತೆ, ಅದನ್ನ ಜಾಸ್ತಿ ಯೂಸ್ ಮಾಡಿ. ಯಾವ್ದನ್ನ ಯೂಸ್ ಮಾಡಬಾರ್ದು ಅಂತಂದ್ರೆ ಸಂಖ್ಯೆ 6ನ್ನ ಯೂಸ್ ಮಾಡಬೇಡಿ. ನಿಮ್ಗೆ 6 ಸಂಖ್ಯೆ ಬಹಳ ಅನಿಷ್ಟ, ಕಷ್ಟಕರವಾದಂತಹ ಸಂಖ್ಯೆ. 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಇವೆಲ್ಲವೂ 6 ಬೀಳುತ್ತೆ. ಅದನ್ನ ಜಾಸ್ತಿ ನೀವು ಯೂಸ್ ಮಾಡಕ್ ಹೋಗಬೇಡಿ. ಬಣ್ಣದಲ್ಲಿ ಅರಿಶಿಣ ಬಣ್ಣದಲ್ಲಿ ಎಷ್ಟೇ ಕಲರ್ ಇದ್ರೂ ಅದನ್ನೆಲ್ಲವೂ ಸಹ ಯೂಸ್ ಮಾಡಿ. ಯಾವ್ದು ಬಣ್ಣ ಯೂಸ್ ಮಾಡಬಾರ್ದು ಅಂತಂದ್ರೆ ಹಸಿರು ಬಣ್ಣವೊಂದನ್ನು ಬಿಟ್ಟು ಮಿಕ್ಕಿದ ಎಲ್ಲವನ್ನು ಯೂಸ್ ಮಾಡಿ. ಹಸಿರು ಬಣ್ಣವನ್ನು ಮಾತ್ರ ನೀವು ಯೂಸ್ ಮಾಡಕ್ ಹೋಗಬೇಡಿ. ಮಿಕ್ಕಿದ ಎಲ್ಲ ಬಣ್ಣಗಳು ನಿಮಗೆ
ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ, ವಿಶೇಷವಾದಂತಹ ಸಂಚಿಕೆ ಈ ವರ್ಷದಲ್ಲಿ 2026ರಲ್ಲಿ 25ರಲ್ಲಿ ಬಹಳ ಕಷ್ಟವನ್ನ, ಸಮಸ್ಯೆಗಳನ್ನ, ಗೊಂದಲದಲ್ಲಿದ್ದಂತಹ ಮೀನರಾಶಿಯವರು 2026 ಒಂದು ಉತ್ತಮವಾದಂತಹ ವರ್ಷವನ್ನಾಗಿ ನೀವು ಖಂಡಿತವಾಗಿ ನಿರೀಕ್ಷೆಯನ್ನು ಮಾಡಬಹುದು. ನಿಮಗೆ ಅನುಕೂಲವನ್ನ ಮಾಡಿಕೊಡುತ್ತೆ, ಲಾಭವನ್ನು ತಂದುಕೊಡುತ್ತೆ, ಉಳಿತಾಯವನ್ನ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.